ಸರ್ಕಾರಿ ನೌಕರರ ಚುನಾವಣೆಯಲ್ಲಿ ಬಿರುಸಿನ ಮತದಾನ. ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಚಿಕ್ಕಮಗಳೂರು ಜಿಲ್ಲಾ ಶಾಖೆ ನಿರ್ದೇಶಕರ ಆಯ್ಕೆಗಾಗಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಕಾಲೇಜಿನಲ್ಲಿ ಮತದಾನ ನಡೆಯಿತು. ಬೆಳಗ್ಗೆಯಿಂದಲೇ ವಿವಿಧ ಇಲಾಖೆಯ ಸರ್ಕಾರಿ ನೌಕರರು ಮತಗಟ್ಟೆಗೆ ಆಗಮಿಸಿ ತಮ್ಮ ಮತ ಚಲಾಯಿಸಿದರು. ಬಿರುಸಿನ ಮತದಾನ ನಡೆದಿದ್ದು, ಮತದಾನ ಮಾಡಿಸುವಲ್ಲಿ ಪೈಪೋಟಿ ಏರ್ಪಟ್ಟಿತ್ತು. ರಾತ್ರಿ ವೇಳೆಗೆ ಫಲಿತಾಂಶ ಪ್ರಕಟವಾಗಿದ್ದು, ಗೆದ್ದ ಅಭ್ಯರ್ಥಿಗಳು ವಿಜಯೋತ್ಸವ ಆಚರಿಸಿ ಸಂಭ್ರಮಿಸಿದರು. ಗೆದ್ದ ಅಭ್ಯರ್ಥಿಗಳನ್ನು ತಮ್ಮ ಮನೆಯಲ್ಲಿ ಸನ್ಮಾನಿಸಿ ಮಾತನಾಡಿದ ವಿಧಾನ ಪರಿಷತ್ ಸದಸ್ಯರಾದ ಭೋಜೇಗೌಡರು, ಪ್ರಜಾಪ್ರಭುತ್ವದಲ್ಲಿ ಮತದಾನ ಶ್ರೇಷ್ಠ ಹಕ್ಕಾಗಿದ್ದು, ತಮ್ಮನ್ನು ಮತದಾರರು ಆರಿಸಿ ಕಳಿಸಿದ್ದಾರೆ. ಉತ್ತಮ ಕಾರ್ಯನಿರ್ವಹಿಸುವ ಮೂಲಕ ತಮ್ಮ ನೌಕರರಿಗೆ ಸ್ಪಂದಿಸಿ ಎಂದು ಮಾತನಾಡಿದರು. ಸರ್ಕಾರಿ ನೌಕರ ಸಂಘದ ಚುನಾವಣೆ ರಾಜ್ಯದಾದ್ಯಂತ ನಡೆದಿದೆ. ಕಳೆದ ತಾಲೂಕುಗಳಲ್ಲಿ ಚುನಾವಣೆ ನಡೆದಿತ್ತು. ಇವತ್ತು ಜಿಲ್ಲಾ ಕೇಂದ್ರಗಳಲ್ಲಿ ಚುನಾವಣೆ ನಡೆದಿದೆ. ರಾಜ್ಯದಾದ್ಯಂತ ನಡೆದಿರ್ತಕ್ಕಂಥ ಸಂದರ್ಭದಲ್ಲಿ ನಮ್ಗೇನು ಬೇರೆ ವಿಚಾರ ಇಲ್ಲ. ನಮ್ಮ ಜಿಲ್ಲೆಯಲ್ಲಿ ನಮ್ಮ ತಾಲೂಕುಗಳಲ್ಲಿ ನಡೀತಾ ಇರತಕ್ಕಂಥ ಚುನಾವಣೆಯಲ್ಲಿ ಅನೇಕ ನಮ್ಮ ಶಿಕ್ಷಕರಿಂದ ಹಿಡಿದು ಎಲ್ಲ ಅಧಿಕಾರಿ ವರ್ಗದವರು, ನೌಕರ ವರ್ಗದವರು, ಎಲ್ಲ ವಿವಿಧ ಡಿಪಾರ್ಟ್ಮೆಂಟ್ಗಳಲ್ಲಿ ನಿನ್ನೆ ಇನಾನಿಮಸ್ ಆಗಿ ಗೆದ್ದಂಥ ಅನೇಕ ಎಲೆಕ್ಟ್ ಆದಂಥ ಡೈರೆಕ್ಟರ್ಗಳು ಎಲ್ಲ ಡಿಪಾರ್ಟ್ಮೆಂಟ್ಗಳಲ್ಲಿ ಬಂದಿದ್ರು. ಇವತ್ತು ಚುನಾವಣೆ ನಡೆದು ಗೆದ್ದಿರ್ತಕ್ಕಂಥ ಅನೇಕರು ಬಂದಿದ್ದಾರೆ. ಕೆಲವರು ಇನ್ನೂ ಸೆಲೆಬ್ರೇಷನ್ ಅಲ್ಲಿ ಇದ್ದಾರೆ. ಅವ್ರಿಗೆಲ್ಲ ನಾನು ಹೇಳೋದಿಷ್ಟೇ, ನಾನೊಂದು ಶಿಕ್ಷಕರ ಕ್ಷೇತ್ರದ ಪ್ರತಿನಿಧಿಯಾಗಿದ್ದೀನಿ. ಅನೇಕ ಶಿಕ್ಷಕರು ಕ್ಷೇತ್ರದಲ್ಲೂ ಕೂಡ ಈಗ ಗೆದ್ದು ಇಲ್ಲಿ ಬಂದಿದ್ದಾರೆ. ಈಗ ಚುನಾವಣೆ ನಡೆದಿದೆ, ಮುಗಿದಿದೆ. ಸರ್ಕಾರಿ ನೌಕರ ಸಂಘ ಅದರದೇ ಆದಂಥ ಸ್ಯಾಂಟಿಟಿಯನ್ನು ಮೇಂಟೈನ್ ಮಾಡಬೇಕು. ನೀವು ಸಮಾಜದ ಮುಖ್ಯವಾಹಿನಿಯಲ್ಲಿ ಕೆಲಸ ಮಾಡ್ತಕ್ಕಂಥವ್ರು, ನೀವು ಎಲ್ಲರಿಗೂ ತಿಳಿ ಹೇಳ್ತಕ್ಕಂಥವ್ರು, ಉತ್ತಮವಾದ ಕೆಲಸವನ್ನು ನೌಕರ ವರ್ಗಕ್ಕೆ, ಸರ್ಕಾರಿ ನೌಕರ ಕ್ಷೇಮಕ್ಕೆ ಎಲ್ಲ ರೀತಿಯಲ್ಲಿ ಶ್ರಮ ವಹಿಸಿ ಕೆಲಸ ಮಾಡಿ. ವಿಜಯಶಾಲಿಯಾದ ಅಭ್ಯರ್ಥಿಗಳು ತಮ್ಮನ್ನು ಆರಿಸಿ ಕಳಿಸಿದ ಮತದಾರರಿಗೆ ಕೃತಜ್ಞತೆ ಸಲ್ಲಿಸಿ ಮುಂದಿನ ದಿನಗಳಲ್ಲಿ ಉತ್ತಮ ಕಾರ್ಯ ಮಾಡುವ ಭರವಸೆ ನೀಡಿದರು. ಈ ಒಂದು ಪ್ರಾಥಮಿಕ ಶಾಲಾ ಶಿಕ್ಷಕರ ವಲಯ ಇದರಿಂದ ಕ್ಷೇತ್ರದಿಂದ ನಾವು ಗೆದ್ದಿರೋದು ನಮ್ಮ ಪರಮೇಶ್ವರ್ ಮತ್ತು ಕಿರಣ್ ಅವರ ತಂಡದಿಂದ ನಾವು ನಿಂತು ಗೆಲುವನ್ನು ಸಾಧಿಸಿದ್ವಿ. ನಾವು NPS ಒಂದು ಓಲ್ಡ್ ಪೆನ್ಷನ್ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಹೋರಾಟವನ್ನು ಮಾಡ್ತಾ ಇದ್ವಿ. ನಾನು NPS ನೌಕರ ಚಿಕ್ಕಮಗಳೂರು ತಾಲೂಕಿನ NPS ನೌಕರ ಸಂಘದ ಅಧ್ಯಕ್ಷನೂ ಕೂಡ ಆಗಿದ್ದು, NPS OPS ಆಗಬೇಕು ಅನ್ನೋ ದೃಷ್ಟಿಯಿಂದ 2013ರಿಂದನೂ ಕೂಡ ಹೋರಾಟವನ್ನು ಮಾಡ್ತಾ ಬಂದಿದ್ದು. ಅದು ಕೂಡ ನಮ್ಮ ಗೆಲುವಿಗೆ ಕಾರಣವಾಗಿದೆ. ಮತ್ತು ನಮ್ಮ ಚಿಕ್ಕಮಗಳೂರು ತಾಲೂಕಿನ ಎಲ್ಲ ಶಿಕ್ಷಕ ಬಂಧುಗಳು ನಮ್ಮನ್ನು
ಆಯ್ಕೆ ಮಾಡಿರ್ತಕ್ಕಂಥದ್ದು ನಮಗೆ ಭಾಳ ಖುಷಿಯನ್ನು ತಂದಿದೆ. ಖಂಡಿತ ಶಿಕ್ಷಕರಿಗೆ ಒಳ್ಳೆಯ ಸೇವೆಯನ್ನು ಮಾಡಲಿಕ್ಕೆ ಮತ್ತು ಸರ್ಕಾರಿ ನೌಕರಿಗೆ ಹಾಗೂ NPS ಓಲ್ಡ್ ಪೆನ್ಷನ್ ಆಗಲಿಕ್ಕೆ ನಾವು ಇನ್ನು ಮುಂದೆ ಹೋರಾಟವನ್ನು ಕೂಡ ಮಾಡ್ತೀವಿ. ನನ್ನ ಹೆಸರು ಕೃಷ್ಣಮೂರ್ತಿ ರಾಜ್ ಅರಸ್ ಅಂತ. ನಾನು BO ಆಫೀಸ್ನಲ್ಲಿ ಶಿಕ್ಷಣ ಸಂಯೋಜಕರು ಅಂದರೆ ECO ಕಾರ್ಯನಿರ್ವಹಿಸ್ತೀನಿ. ಪ್ರೌಢಶಾಲಾ ವಿಭಾಗದಿಂದ ನಾನು ಇವತ್ತು ಸರ್ಕಾರಿ ನೌಕರ ಸಂಘ ಚುನಾವಣೆಯಲ್ಲಿ ವಿಜೇತನಾಗಿದ್ದೇನೆ. ನಾನು ಕೇವಲ ಒಂದೇ ಒಂದು ಮತದಿಂದ ವಿಜೇತನಾಗಿದ್ದೇನೆ. ನನಗೆ ಖುಷಿ ಇದೆ. ನನ್ನ ಆಯ್ಕೆ ಮಾಡಿದಂಥ ಎಲ್ಲ ನನ್ನ ಶಿಕ್ಷಕ ಬಂಧುಗಳಿಗೆ ಅಭಿನಂದನೆ ಸಲ್ಲಿಸ್ತೀನಿ. ಈ ದಿನ ಜಿಲ್ಲಾ ಸರ್ಕಾರಿ ನೌಕರ ಸಂಘದ ಒಂದು ಚುನಾವಣಾ ಕಾರ್ಯ ಮುಗಿದಿದೆ. ಈ ದಿನ 28 ಸ್ಥಾನಗಳಿಗೆ ಚುನಾವಣೆ ನಡೆದಿದ್ದು, ಈ ಹಿಂದೆ 38 ಸ್ಥಾನಗಳು ಅವಿರೋಧವಾಗಿ ಆಯ್ಕೆಯಾಗಿರ್ತಾರೆ. ನಾನು ಹೇಮಂತ್ ಕುಮಾರ್ ಅಂತೇಳಿ ಜಿಲ್ಲಾಧಿಕಾರಿ ಕಚೇರಿದ್ದೀನಿ. ನಾನು ಈಗ ಸಂಘಕ್ಕೆ ಅವಿರೋಧವಾಗಿ ಜಿಲ್ಲಾಧಿಕಾರಿಗಳ ಕಚೇರಿಯಿಂದ ಆಯ್ಕೆಯಾಗಿರ್ತೇನೆ. ಏನು ಆಯ್ಕೆಯಾಗಿದ್ದಾರೆ ಎಲ್ಲ ನನ್ನ ನೌಕರರ ಮಿತ್ರಗಳಿಗೆ ಪ್ರಥಮವಾಗಿ ಅವ್ರಿಗೆ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀನಿ. ಹಾಗೂ ಏನು ನಮ್ಮ ನೌಕರರ ಬೇಡಿಕೆಗಳಿದ್ದಾವೆ, ಆ ಬೇಡಿಕೆಗಳ ಪ್ರಥಮವಾಗಿ NPS ಇದೆ, ಅದನ್ನು OPS ಮಾಡಬೇಕು ಅನ್ನೋದು, ಮತ್ತು ಇನ್ನಿತರೆ ಎಲ್ಲ ನಮ್ಮ ನೌಕರರುಗಳ ಏನು ಕಷ್ಟ ಸುಖ ಇದೆ, ಆ ಕಷ್ಟ ಸುಖಕ್ಕೆ ಸ್ಪಂದಿಸಿ ಒಂದು ಅವ್ರಿಗೆ ಸೇವೆ ಮಾಡೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಅವ್ರಿಗೆ ಋಣಿಯಾಗಿ ಕೆಲಸ ಮಾಡಿ ಉತ್ತಮವಾದ ರೀತಿಯಲ್ಲಿ ಜಿಲ್ಲೆನ ನಡೆಸ್ಕೊಂಡು ಹೋಗ್ಬೇಕು ಅನ್ನೋದು ನಮ್ಮ ಒಂದು ಆಸೆ. ಆದ್ಮೇಲೆ ನನ್ನ ಹೆಸರು ಸತೀಶ್ ಅಂತ, ಸಾರ್ವಜನಿಕ ಗ್ರಂಥಾಲಯ ಇಲಾಖೆಯ ನಿರ್ದೇಶಕರಾಗಿ ಈ ದಿನ ನನ್ನನ್ನು ನನ್ನ ಸಿಬ್ಬಂದಿಗಳು ಆಯ್ಕೆ ಮಾಡಿದ್ದಾರೆ. ಈ ಹಿಂದೆ ಈ ಚುನಾವಣೆ ನಡೆಯುವ ಒಂದು ಪ್ರಕ್ರಿಯೆಯಲ್ಲಿ ನೇರವಾಗಿ ಇಂದಿನ ಜಿಲ್ಲಾಧ್ಯಕ್ಷರಿಗೆ ಸರ್ ಮೋಸದ ಚುನಾವಣೆ ಮಾಡ್ತಾ ಇದ್ದೀರಾ ನೀವು, ಕಾರಣ ಏನಕ್ಕಪ್ಪ ಅಂತಂದರೆ ಆರೋಗ್ಯ ಇಲಾಖೆಯಲ್ಲಿ 74 ಜನನ್ನ, ಗ್ರಂಥಾಲಯ ಇಲಾಖೆಯಲ್ಲಿ 2 ಜನನ್ನ, ಅರಣ್ಯ ಇಲಾಖೆಯಲ್ಲಿ 16 ಜನನ್ನ, ಶಿಕ್ಷಕರ ಕ್ಷೇತ್ರದಲ್ಲಿ ಸುಮ್ಮನೆ ಅನೈತಿಕವಾಗಿ ಏನೇನೋ ವಿಚಾರಗಳನ್ನು ತೆಗೆದ್ಬಿಟ್ಟು ನಮಗೆ ವೋಟಿಂಗ್ ಮಾಡೋಕ್ಕೆ ಪವರನ್ನು ತೆಗೆದುಬಿಟ್ಟಿದ್ರು. ಆದರೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಮತದಾರರ ಪ್ರಭುಗಳು ಇವತ್ತಿನ ದಿವಸ ಒಂದು ಸುಸೂತ್ರವಾಗಿ ಅವ್ರ ವಿರುದ್ಧವಾಗಿ ನಾವೆಲ್ಲರೂ ಕೂಡ ಗೆದ್ಕೊಂಡು ಬಂದಿದ್ದೀವಿ. ಮುಂದಿನ ದಿನಗಳಲ್ಲಿ ಒಳ್ಳೆ ನಮ್ಮ ಜಿಲ್ಲಾಧ್ಯಕ್ಷರನ್ನ ಆಯ್ಕೆ ಮಾಡಿಕೊಂಡು ಒಂದು ಒಳ್ಳೆ ತಂಡವನ್ನು ಕಟ್ಟಿಕೊಂಡು ಮುಂದಿನ ದಿನಗಳು ಎಲ್ಲರಿಗೂ ಕೂಡ ನಾವು ಒಂದು ವೋಟಿಂಗ್ ಪವರನ್ನು ನೀಡುವಂಥ ಒಂದು ವ್ಯವಸ್ಥೆ ಮಾಡ್ತೀವಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಶ್ರೀಧರ್ ಅಂತ, ಆರೋಗ್ಯ ಇಲಾಖೆಯಲ್ಲಿ ಹೆಲ್ತ್ ಇನ್ಸ್ಪೆಕ್ಟರ್ ಆಗಿ ಜಿಲ್ಲಾ DHO ಕಚೇರಿಯಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ. ಇದು ನನ್ನ ಈ ಕಿರಿ ವಯಸ್ಸಿನಲ್ಲಿ ಒಂದು ಗೆಲುವು, ಒಂದು ಮತ ಅಂತರದಲ್ಲಿ ನಾನು ಜಯಶೀಲನಾಗಿದ್ದೇನೆ. ಇದಕ್ಕೆ ಕಾರಣರಾಗಿರುವಂತಹ ನನ್ನೆಲ್ಲ ವೃತ್ತಿ ಬಾಂಧವರಿಗೂ ಹಾಗೂ ಹಿರಿಯರಿಗೂ ಅವರ ಆಶೀರ್ವಾದ ಸದಾ ನನ್ನ ಮೇಲಿದೆ. ಹಾಗಂತ ಆಮೇಲೆ ಇಲ್ಲಿ ಗೆದ್ದಿರುವಂತ ಎಲ್ಲರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳು. ನಾನು ಏನೇ ಒಂದು ನೋವನ್ನ ಸ್ಪಂದಿಸೋದಾದ್ರೆ ಎಲ್ಲಾ ವೃಂದದ ನಾವು ನೋವನ್ನು ಸ್ಪಂದಿಸಬೇಕಾಗುತ್ತೆ. ಈ ಸಂದರ್ಭದಲ್ಲಿ ಎಲ್ಲಾರನ್ನು ಸರಿದೂಗಿಸಿ ಮಾತಾಡಿಸಿ ಎಲ್ಲರನ್ನು ಒಳ್ಳೆ ರೀತಿಯಲ್ಲಿ ನಾವು ಮನವೊಲಿಸ್ಕೊಂಡು ಗೆದ್ದಾದ್ಮೇಲೆ ಒಂಥರ ಆ ರೀತಿ ಇರೋಂಥ ವ್ಯಕ್ತಿ ನಾನಲ್ಲ. ನಾನು ಯಾವತ್ತೂ ಒಂದೇ ತರ, ನಾನು ಯಾರ ಹತ್ರನೂ ಮನಸ್ತಾಪ ಮಾಡ್ಕೊಳಕ್ ಇಷ್ಟಪಡಲ್ಲ. ಎಲ್ಲರೂ ಚೆನ್ನಾಗಿರ್ಬೇಕು, ಎಲ್ಲರೂ ಒಗ್ಗಟ್ಟಾಗಿರ್ಬೇಕು ಅಂತ ನನ್ನ ಆಸೆ.